ಎಚ್ ಡಿ ರೇವಣ್ಣಗೆ ಇಂದು ಮತ್ತೆ ನಿರ್ಣಾಯಕ ದಿನ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್. ಎಚ್ ಡಿ ರೇವಣ್ಣಗೆ ಇಂದು ಮತ್ತೆ ನಿರ್ಣಾಯಕ ದಿನ. ಕಿಡ್ನಾಪ್ ಕೇಸ್ನಲ್ಲಿ ಜೈಲು ಪಾಲಾಗಿರುವಂತಹ HDR ಪರಪ್ಪನ ಅಗ್ರಹಾರದಲ್ಲಿ ರೇವಣ್ಣ ಕೈದಿ ನಂಬರ್ 4567. ಇಂದು ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ಕೋರ್ಟ್ಗೆ SIT SP ಯಿಂದ ಆಕ್ಷೇಪಣೆ. ರೇವಣ್ಣ ಪರ ವಾದ ಮಂಡಿಸಲಿರುವಂತಹ ವಕೀಲ CV ನಾಗೇಶ್, ಬೇಲ್ ಸಿಕ್ಕಿದ್ರೆ ರೇವಣ್ಣ ಜೈಲಿನಿಂದ ರಿಲೀಸ್ ಆಗ್ತಾರೆ. ಈಗಾಗಲೇ ನೋಡ್ತಾ ಇದ್ದೀವಿ 4, 5, 6, 7. ಇನ್ನು ಪ್ರಮುಖವಾಗಿ ನಿನ್ನೆ ಕಣ್ಣೀರಿಡುತ್ತಾ ಪರಪ್ಪನ ಅಗ್ರಹಾರ ಕಾರಾಗೃಹಕ್ಕೆ ಹೋಗಿರುವಂತದ್ದು ಮಾಜಿ ಸಚಿವ. ಇನ್ನು SIT ಕಸ್ಟಡಿ ಅಂತ್ಯ ಆಗಿದೆ. 7 ದಿನ ನ್ಯಾಯಾಂಗ ವಶಕ್ಕೆ ಈಗಾಗಲೇ ಕೋರ್ಟ್ ಕೂಡ ನೀಡಿರುವಂತದ್ದು ನೋಡ್ತಾ ಇದ್ದೀವಿ. ಇನ್ನು ತಮ್ಮ ಪುತ್ರ ಹಾಗೂ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ಹಗರಣದ ಶೋಷಿತ ಮಹಿಳೆಯನ್ನು ಅಪಹರಿಸಿದ ಪ್ರಕರಣದಲ್ಲಿ ಬಂಧಿತರಾಗಿದ್ದಂತಹ ಮಾಜಿ ಸಚಿವ ಹಾಗೂ JDS ನಾಯಕ HD ರೇವಣ್ಣ ಕಣ್ಣೀರಿಡುತ್ತಲೇ ಪರಪ್ಪನ ಅಗ್ರಹಾರದಿಂದ ಈಗಾಗಲೇ ನೋಡ್ತಾ ಇದ್ದೀವಿ ಆ ಕಡೆ ಧಾವಿಸಿರುವಂಥದ್ದು ಪ್ರಮುಖವಾಗಿ. ಇನ್ನು ಕಾರಾಗೃಹದಲ್ಲಿ ವಿಚಾರಣಾಧೀನ ಕೈದಿ ಸಂಖ್ಯೆ 4567 ಈಗಾಗಲೇ ಅವರಿಗೆ ನೀಡಲಾಗಿದೆ ಅಂತ ತಿಳಿದು ಬಂದಿದೆ. ಪೊಲೀಸ್ ಕಸ್ಟಡಿ ಅಂತ್ಯವಾದ ಹಿನ್ನೆಲೆ ನಗರದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ರೇವಣ್ಣ ಅವರನ್ನ ವಿಶೇಷ ತನಿಖಾ ದಳದ ಅಧಿಕಾರಿಗಳು ಹಾಜರುಪಡಿಸಿದ್ರು. ಆಗ ನ್ಯಾಯಾಲಯವು ರೇವಣ್ಣ ಅವರನ್ನ 7 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆದೇಶವನ್ನು ಕೂಡ ಕೊಟ್ಟಿರುವಂಥದ್ದು. ಅದರ ಬೆನ್ನಲ್ಲೇ ರೇವಣ್ಣ ಅವರು ಕಣ್ಣೀರಿಡುತ್ತಲೇ ಆವರಣದಿಂದ ಹೊರ ನಡೆದ್ರು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಇನ್ನು ರೇವಣ್ಣಗೂ ಕೂಡ ನಿರಾಸೆ ಮೂಡಿರುವಂಥದ್ದು. ಈ ಪ್ರಕರಣದಲ್ಲಿ ಜಾಮೀನು ನಿರೀಕ್ಷೆಯಲ್ಲಿದ್ದಂತಹ ರೇವಣ್ಣ ಅವರಿಗೆ ಜಾಮೀನು ಅರ್ಜಿ ವಿಚಾರಣೆ ಸಹ ಮುಂದೂಡಿಕೆಯಾಗಿದ್ದು ಈಗಾಗಲೇ ಅವರಿಗೆ ಬೇಸರವನ್ನು ಕೂಡ ತರಿಸಿರುವಂಥದ್ದು ನೋಡ್ತಾ ಇದ್ದೀವಿ. ಪ್ರಮುಖವಾಗಿ ಈಗಾಗಲೇ ಸಾಕಷ್ಟು ರಾಜಕೀಯದಲ್ಲಾಗಿರ್ಬೋದು ರಾಜ್ಯದಲ್ಲಾಗಿರ್ಬೋದು ಸಾಕಷ್ಟು ಸುದ್ದಿ ಕೂಡ ಮಾಡ್ತಾ ಇತ್ತು. ಪ್ರಮುಖವಾಗಿ ನೋಡ್ತಾ ಇದ್ವಿ ಇನ್ನು ಪ್ರಮುಖವಾಗಿ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಮತ್ತೆ ಮುಂದೂಡಿಕೆ ಆಗಿರುವಂಥದ್ದು. ಲೈಂಗಿಕ ಪ್ರಕರಣದ ಸಂತ್ರಸ್ತೆ ಅಪಹರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಹಾಗೂ JDS ಶಾಸಕ HD ರೇವಣ್ಣ ಅವರ ಜಾಮೀನು ಅರ್ಜಿಯನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮತ್ತೆ ಮುಂದೂಡಿಕೆ ಮಾಡಿರುವಂಥದ್ದು. ಇಂದು ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೆಯುವಂತಹ ಸಾಧ್ಯತೆ ಕೂಡ ಇದೆ. ಈಗಾಗಲೇ ವಿಚಾರಣೆಯನ್ನು ಇವತ್ತು ಜಾಮೀನು ಅರ್ಜಿ ವಿಚಾರಣೆ ಕೂಡ ಇರುವಂಥದ್ದು ನೋಡ್ತಾ ಇದ್ದೀವಿ. 7 ದಿನಗಳ ಕಾಲಾವಕಾಶ ನೀಡುವಂತೆ SIT ಪರ ವಕೀಲರು ನ್ಯಾಯಾಲಯಕ್ಕೆ ಮನವಿ ಕೂಡ ಮಾಡಿದ್ರು. ಆದರೆ ಇದಕ್ಕೆ ಒಪ್ಪದಂತಹ ನ್ಯಾಯಾಲಯ ಇಂದು ಆಕ್ಷೇಪಣೆ ಸಲ್ಲಿಸುವಂತೆ ತಿಳಿಸಿ ವಿಚಾರಣೆಯನ್ನು ಮುಂದೂಡಿತ್ತು. ಇನ್ನು ಪ್ರಮುಖವಾಗಿ 25 ವರ್ಷಗಳಲ್ಲಿ ಇಂತಹ ಆಪಾದನೆ ಬಂದಿಲ್ಲ, ಇದು ರಾಜಕೀಯ ಷಡ್ಯಂತ್ರಕ್ಕಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ, ಮಾಡದ ತಪ್ಪನ್ನು ಒಪ್ಪಿಕೊಳ್ಳುವಂತೆ ಅಧಿಕಾರಿಗಳು ಒತ್ತಡವನ್ನು ಹೇರ್ತಾ ಇದ್ದಾರೆ ಅಂತ ಜಡ್ಜ್ಗೆ ರೇವಣ್ಣ ದೂರನ್ನು ಕೊಟ್ಟಿರುವಂಥದ್ದು ನೋಡ್ತಾ ಇದ್ದೀವಿ. ಇನ್ನು ಪ್ರಮುಖವಾಗಿ ನನ್ನ 25 ವರ್ಷಗಳ ರಾಜಕಾರಣದಲ್ಲಿ ಈ ರೀತಿ ಆಪಾದನೆ ಯಾವತ್ತೂ ಕೂಡ ಬಂದಿಲ್ಲ, ನಾನು ನಿಷ್ಕಳಂಕ ರಾಜಕಾರಣಿ, ನನಗೆ ಹಿಂಸೆ ಕೊಟ್ಟು ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳುವಂತೆ SIT ಅಧಿಕಾರಿಗಳು ಒತ್ತಡವನ್ನು ಹಾಕಿದ್ರು ಅಂತ SIT ಯಿಂದ ಬಂಧನಕ್ಕೆ ಒಳಗಾಗಿರುವಂತಹ ಮಾಜಿ ಸಚಿವ ಹಾಗೂ HD ರೇವಣ್ಣ ಈಗಾಗಲೇ ನ್ಯಾಯಾಧೀಶರೆದುರು ಹೇಳಿದ್ದಾರೆ ಅಂತ ಈಗಾಗಲೇ ತಿಳಿದು ಬರ್ತಾ ಇರುವಂಥದ್ದು. ಲೈಂಗಿಕ ಹಗರಣದ ಶೋಷಿತ ಮಹಿಳೆ ಅಪಹರಣ ಪ್ರಕರಣದ ಸಂಬಂಧ ಪೊಲೀಸ್ ಕಸ್ಟಡಿ ಮುಗಿದ ಹಿನ್ನೆಲೆಯಲ್ಲೇ SIT ಅಧಿಕಾರಿಗಳು ರೇವಣ್ಣ ಅವರನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಕೂಡ ಹಾಜರುಪಡಿಸಿದ್ರು. ಈ ವೇಳೆ ನ್ಯಾಯಾಧೀಶರು ಕೂಡ ರೇವಣ್ಣ ಅವರಿಗೆ ಪ್ರಕರಣ ಕುರಿತು ವಿಚಾರಿಸಿದ್ರು. ಆಗ ತಮ್ಮ ಮೇಲಿನ ಆರೋಪವನ್ನು ನಿರಾಕರಿಸಿದಂತಹ ರೇವಣ್ಣ ರಾಜಕೀಯ ಷಡ್ಯಂತ್ರ, ನನ್ನನ್ನು ಈ ಪ್ರಕರಣದಲ್ಲಿ
ಸಿಲುಕಿಸಿದ್ದಾರೆ ಅಂತ ಈಗಾಗಲೇ ಅವರು ಕೂಡ ಅಳಲನ್ನು ತೊಡ್ಕೊಂಡಿರುವಂಥದ್ದು ನೋಡ್ತಾ ಇದ್ದೀವಿ. ಇನ್ನು ಪ್ರಮುಖವಾಗಿ ನಾನು 25 ವರ್ಷಗಳಿಂದ ರಾಜಕೀಯದಲ್ಲಿದ್ದೇನೆ, ಎಂದಿಗೂ ಈ ರೀತಿ ಆಪಾದನೆ ಬಂದಿಲ್ಲ, ನಾನು ನಿಷ್ಕಳಂಕ ರಾಜಕಾರಣಿಯಾಗಿದ್ದೇನೆ, ನಾನು ತಪ್ಪು ಮಾಡಿಲ್ಲ, ಮಹಿಳೆ ಅಪಹರಣ ನಡೆದ ದಿನ ನಾನು ಊರಿನಲ್ಲೇ ಇರಲಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ನನಗೆ SIT ಅಧಿಕಾರಿಗಳು ವಿಪರೀತ ತೊಂದರೆ ಕೊಟ್ಟಿದ್ದಾರೆ, ವೈದ್ಯರು ಕೊಡಿಸುವಂತೆ ಈಗಾಗಲೇ ಚಿಕಿತ್ಸೆ ಕೊಡುವಂತೆ ಹೇಳಿದರೂ ಕೂಡ ನನಗೆ ಸೂಕ್ತವಾದ ವೈದ್ಯಕೀಯ ಚಿಕಿತ್ಸೆಯನ್ನು ಅಧಿಕಾರಿಗಳು ಕೊಡಿಸಿಲ್ಲ, ನಿನ್ನೆ ವಿಚಾರಣೆ ಎಲ್ಲ ಮುಗಿದಿದೆ ಎಂದು ಹೇಳಿ ನನ್ನನ್ನು ಆಸ್ಪತ್ರೆಯಿಂದ ಅಧಿಕಾರಿಗಳು ಕರೆತಂದರು. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ವಿಡಿಯೋವನ್ನ ವೈರಲ್ ಮಾಡಿದವರಿಗೆ ಬಂಧನದ ಭೀತಿ ಎದುರಾಗಿದೆ. ಕಾರ್ತಿಕ್ ಸೇರಿ 4 ಜಾಮೀನು ಅರ್ಜಿ ವಜಾವಾಗಿರುವಂತದ್ದು. ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದ 5 ಕಾರ್ತಿಕ್ ಸೇರಿ 4 ಬಂಧನದ ಭೀತಿ ಶುರುವಾಗಿದೆ. ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನು ಈಗಾಗಲೇ ನೋಡ್ತಾ ಇದ್ದೀವಿ. ಪ್ರಜ್ವಲ್ ರೇವಣ್ಣ ಅವರದು ಎನ್ನಲಾದಂತಹ ಅಶ್ಲೀಲ ವಿಡಿಯೋ ಹಂಚಿದ ಆರೋಪ ಹೊತ್ತಿರುವಂತಹ ಸಂಸದರ ಮಾಜಿ ಕಾರು ಚಾಲಕ ಕಾರ್ತಿಕ್ ಸೇರಿದಂತೆ 4 ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಹಾಸನ ನಗರದ 3ನೇ ಅಧಿಕ ಜಿಲ್ಲಾ ಸತ್ರ ನ್ಯಾಯಾಧೀಶರು ವಜಾಗೊಳಿಸಿದ್ದಾರೆ. ಕಾರ್ತಿಕ್ ಒಳನರಸೀಪುರದ ಪುಟ್ಟರಾಜ್ ಅಲಿಯಾಸ್ ಪುಟ್ಟಿ, ಚೇತನ್, ಬೇಲೂರು ಮೂಲದ ನವೀನ್ ಗೌಡ, ಹಾಸನದ ಕ್ವಾಲಿಟಿ ಬಾರ್ ಶರತ್ ಸೇರಿ 5 ವಿರುದ್ಧ ಏಪ್ರಿಲ್ 23ರಂದು ಹಾಸನ ನಗರದ ಸೈಬರ್ ಕ್ರೈಮ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಅಶ್ಲೀಲ ದೃಶ್ಯಾವಳಿಗೂ ಎಲ್ಲೆಡೆ ಹರಿದಾಡಿದಂತಹ ನಂತರ ಪೆನ್ ಡ್ರೈವ್ ಕೂಡ ವೈರಲ್ ಆಗಲು ಇವರೇ ಕಾರಣ ಅಂತ ಈಗಾಗಲೇ ಜನರ ವಿರುದ್ಧ JDS ಜಿಲ್ಲಾ ಚುನಾವಣಾ ಏಜೆಂಟ್ ಪೂರ್ಣಚಂದ್ರ ತೇಜಸ್ವಿ ದೂರು ಕೊಟ್ಟಿದ್ರು. ನವೀನ್ ಗೌಡ ಮತ್ತು ಇತರರ ವಿರುದ್ಧ ದೂರು ದಾಖಲಾಗಿತ್ತು. ಬಳಿಕ ಕಾರ್ತಿಕ್, ಪುಟ್ಟರಾಜು, ಚೇತನ್ ಹಾಗೂ ಇತರರು ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಸಿದ್ರು. ಹಾಸನದ 3ನೇ ಅಧಿಕ ಜಿಲ್ಲಾ ಸತ್ರ ನ್ಯಾಯಾಲಯ ಮೇ 8ರಂದು ಜಾಮೀನು ಅರ್ಜಿಯನ್ನು ತಿರಸ್ಕಾರ ಮಾಡಿದೆ ಅಂತ ಈಗಾಗಲೇ ಪೂರ್ಣಚಂದ್ರ ತೇಜಸ್ವಿ ಈಗಾಗಲೇ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು ನೋಡ್ತಾ ಇದ್ದೀವಿ. ಈಗಾಗಲೇ ನೋಡ್ತಾ ಇದ್ದೀವಿ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ವಿಡಿಯೋ ವೈರಲ್ ಮಾಡಿದವರಿಗೆ ಈಗಾಗಲೇ ಬಂಧನ ಭೀತಿ ಕೂಡ ಎದುರಾಗಿರುವಂತದ್ದು. ಕಾರ್ತಿಕ್ ಸೇರಿ 4 ಜಾಮೀನು ಅರ್ಜಿ ವಜಾವಾಗಿದೆ. ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದಂತಹ 5 ಕಾರ್ತಿಕ್ ಸೇರಿ 4 ಬಂಧನದ ಭೀತಿ ಈಗ ಶುರುವಾಗಿರುವಂತದ್ದು. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವಿವೇಕ್ ನೇರ ಸಂಪರ್ಕದಲ್ಲೂ ಕೂಡ ಇದ್ದಾರೆ. ವಿವೇಕ್, ಈಗಾಗಲೇ ನೋಡ್ತಾ ಇದ್ದೀವಿ ಬಂಧನದ ಭೀತಿ ಈಗಾಗಲೇ ಎದುರಾಗ್ತಾ ಇರುವಂತದ್ದು. ಪ್ರಮುಖವಾಗಿ ನೋಡಿದ್ರೆ ಇನ್ನು ರೇವಣ್ಣನವರಿಗೆ ಈಗಾಗಲೇ ಪೊಲೀಸ್ ಕಸ್ಟಡಿಗೆ ವಹಿಸಿರುವಂತದ್ದು, ಇನ್ನು ನ್ಯಾಯಾಂಗ ಬಂಧನ ಕೂಡ ಇರುವಂತದ್ದು. ಇವತ್ತು ಕೂಡ ಅರ್ಜಿ ಸಲ್ಲಿಕೆ ಇದೆ, ಇವತ್ತೇನಾದ್ರೂ ಬೇಲ್ ಆಗಬಹುದಾ ಅಂತ? ಅಷ್ಟೇ ACMM ಕೋರ್ಟ್ 17 ACMM ಕೋರ್ಟ್ ಏನಿತ್ತು ಅಲ್ಲಿ ಕೂಡ ಒಂದು ಆದೇಶ ಕೊಡ್ತಾರೆ. ಮ್ಯಾಜಿಸ್ಟ್ರೇಟ್ನವರು ಮೇ 14ನೇ ತಾರೀಕು ತನಕ 7 ದಿನಗಳ ಕಾಲ ರೇವಣ್ಣ ಅವರಿಗೆ ಜೈಲ್ ವಾಸ ಮಾಡಿಸ್ತಾರೆ. ಅಲ್ಲಿ ಮತ್ತೆ ನಿನ್ನೆ ಅವ್ರದ್ದು ಒಂದು ಜಾಮೀನು ಅರ್ಜಿ ಕೂಡ ಸಲ್ಲಿಸಿರ್ತಾರೆ. ಅದೇ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಒಂದು ಜಾಮೀನು ಅರ್ಜಿ ಕೂಡ ಸಲ್ಲಿಸಿರ್ತಾರೆ. ಅಲ್ಲಿ ಕೂಡ ಅಷ್ಟೇ ನಾಳೆಗೆ ಮುಂದೂಡಲಾಗಿದೆ. ಜಾಮೀನು ಅರ್ಜಿ ನಿನ್ನೆ ಏನು ಸಲ್ಲಿಸಿದ್ರು ಅದು ನಾಳೆಗೆ ಮುಂದೂಡಲಾಗಿದೆ ಅಂದ್ಬಿಟ್ಟು ನಿನ್ನೆ ಒಂದು ಆದೇಶ ಬರುತ್ತೆ. ಆ ಜಾಮೀನು ಅರ್ಜಿ ವಿಚಾರಣೆ ಸಂಬಂಧಪಟ್ಟಂತೆ ಇವತ್ತು ಮತ್ತೆ ಮ್ಯಾಜಿಸ್ಟ್ರೇಟ್ನ ಬಳಿ ಅದು ವಿಚಾರಣೆ ಆಗುತ್ತೆ. ರವಿ, ಅಲ್ಲಿ ನೋಡ್ತಾ ಹೋದ್ರೆ ಇವತ್ತೇನಾದರೂ ಬಹುತೇಕವಾಗಿ ನೋಡ್ತಾ ಹೋದ್ರೆ SIT ತನಿಖಾ ತಂಡ ಏನಿದೆ ಅವರಿಗೆ ಅಷ್ಟು ಈಸಿಯಾಗಿ ಒಂದು ಜಾಮೀನು ಸಿಗೋದಕ್ಕೆ ಬಿಡಲ್ಲ ಅನಿಸ್ತಿದೆ ರವಿ. ಮತ್ತು ಇವರ ವಕೀಲರೇನಿದ್ದಾರೆ
ಸಿ ವಿ ನಾಗೇಶ್ ಅವರು ಕೂಡ ಸಾಕಷ್ಟು ವಾದಗಳನ್ನು ಮಾಡ್ತಿದ್ದಾರೆ. ನಮ್ಮ ಕಕ್ಷಿದಾರರು ಏನಿದ್ದಾರೆ ಅವರಿಗೆ ಜಾಮೀನು ಸಿಗಬೇಕು. SIT ತನಿಖಾ ತಂಡ ಏನಿದೆ ಯಾವಾಗ ವಿಚಾರಣೆಗೆ ಕರೆದ್ರೂ ಕೂಡ ಸಹ ರೇವಣ್ಣ ಅವರಿಗೆ ನಾವು ಕರೆದುಕೊಂಡು ಬರ್ತೀವಿ, ಅವ್ರಿಗೆ ಜಾಮೀನು ಕೊಡಿ, ಸಾಕಷ್ಟು ಆರೋಗ್ಯ ಸಮಸ್ಯೆ ಇದೆ ಅಂತ ಕೂಡ ಈ ಪಾಯಿಂಟ್ನ ಹೇಳಿ ಹೈಲೈಟ್ ಮಾಡ್ತಿದ್ದಾರೆ ರವಿ ಅವರ ವಕೀಲರು. ಮತ್ತು ಇಲ್ಲಿ ಏನಾದರೂ ಒಂದು ವೇಳೆ ಇವತ್ತು ಕೂಡ ಬೇಲ್ ರಿಜೆಕ್ಟ್ ಆದರೆ ಅವರು ಮೇ ಬಿ ಹೈಕೋರ್ಟ್ಗೆ ಮಧ್ಯಂತರ ಬೇಲ್ ಅಪ್ಲಿಕೇಶನ್ ಹಾಕುವ ಸಾಧ್ಯತೆನೂ ಕಾಣ್ತಿದೆ ರವಿ. ಇದು ರೇವಣ್ಣ ಅವರ ಕೇಸ್ ಸದ್ಯದ ಮಟ್ಟಿಗೆ ಇರುವಂತ ಸಿಚುವೇಶನ್ ರವಿ. ಮತ್ತು ನೋಡ್ತಾ ಹೋದ್ರೆ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋಗಳು ಏನ್ ವೈರಲ್ ಮಾಡಿದ್ರು ಆ ಐವರ ಮೇಲೆ ಕೂಡ ಬಂಧನದ ಭೀತಿ ಎದುರಾಗಿದೆ. ಅವರು ಕೂಡ ನಿರೀಕ್ಷಣಾ ಜಾಮೀನು ಅರ್ಜಿ ಕೂಡ ಸಲ್ಲಿಸಿರ್ತಾರೆ. ಅವ್ರು ನಿನ್ನೆ ಕಾರ್ತಿಕ್ ಮತ್ತು ನವೀನ್ ಗೌಡ ಆಗಿರ್ಬೋದು, ಚೇತನ್ ಆಗಿರ್ಬೋದು, ಪುಟ್ಟರಾಜು ಆಗಿರ್ಬೋದು, ಈ 4 ಜನ ಮತ್ತು ಇನ್ನೊಬ್ರು 5 ಜನ ಸೇರಿ ನಿರೀಕ್ಷಣಾ ಜಾಮೀನು ಅರ್ಜಿಗೆ ಸಲ್ಲಿಸಿರ್ತಾರೆ. ಅಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ಕೂಡ ನಿನ್ನೆ ಅಷ್ಟೇ ವಜಾ ಆಗುತ್ತೆ. ಅವರಿಗೂ ಕೂಡ ಬಂಧನದ ಭೀತಿ ಶುರು ಆಗಿದೆ. ಇವರಿಂದ ಇರೋದೆಲ್ಲ ಜೆಡಿಎಸ್ನ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಏನಾಗಿರ್ತಾರೆ ಅವರು ಕೂಡ ಇವ್ರ ಮೇಲೆ ದೂರನ್ನ ಕೊಟ್ಟಿರ್ತಾರೆ. ಆ ದೂರಿನ ಮೂಲಕ 5 ಜನನ ಅರೆಸ್ಟ್ ಮಾಡಬೇಕು ಅಂತ ಕೂಡ ಪೊಲೀಸರು ಈಗ ಹುಡುಕಾಡ್ತಿದ್ದಾರೆ ರವಿ. ಮತ್ತು ಕಾರ್ತಿಕ್ ನ ನೋಡ್ತಾ ಹೋದ್ರೆ ಕಾರ್ತಿಕ್ ಕೂಡ ಈಗಾಗಲೇ ಅಪ್ಸ್ಟ್ಯಾಂಡಿಂಗ್ ನಲ್ಲಿ ಸುಮಾರು ಇನ್ನು ಗಮನಿಸಬೇಕು. ಇದೊಂಥರ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಜಾಮೀನು ಸಿಗೋದು ಡೌಟ್ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸಾಕ್ಷ್ಯಾಧಾರಗಳನ್ನ ನಾಶಪಡಿಸುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತ SIT ಅಧಿಕಾರಿಗಳ ಪರ ವಕೀಲರು ಕೂಡ ವಾದವನ್ನ ಮಂಡಿಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತ ನೋಡ್ತೀವಿ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಎಸ್ ರವಿ, ನಿನ್ನೆ ಅಷ್ಟೇ ಕೂಡ ನಿನ್ನೆ ವಾದ ಆದಾಗ ಕೂಡ ನಿನ್ನೆ ಕೂಡ ಬೇಲ್ ಅರ್ಜಿ ವಿಚಾರಣೆ ಏನಿತ್ತು ಅಲ್ಲಿ ಕೂಡ ವಾದ ಆದಂಥ ಸಮಯದಲ್ಲಿ PP ಏನಿದ್ದಾರೆ ಜಗದೀಶ್ ಅವರು ಕೂಡ ಈ ಪಾಯಿಂಟ್ಸ್ನ ಹೈಲೈಟ್ ಮಾಡಿದ್ದು. ಈ ಆರೋಪಿ ಏನಿದ್ದಾರೆ ಇವರು ಒಂದು ಪ್ರಬಲ ವ್ಯಕ್ತಿ ಆಗಿದ್ದಾರೆ, ಇವರು ಎವಿಡೆನ್ಸ್ನ ಕೂಡ ನಾಶ ಮಾಡುವಷ್ಟು ಶಕ್ತಿನ ಹೊಂದ್ಕೊಂಡಿರ್ತಾರೆ, ಹಾಗಾಗಿ ಅವರಿಗೆ ಜಾಮೀನು ಕೊಡಬಾರ್ದು. ಅವರು ಮತ್ತು ಇನ್ನೊಂದು ಕೆಲವೊಂದು ಪಾಯಿಂಟ್ಸ್ನ ಕೂಡ ಹೇಳ್ತಾರೆ ರವಿ. ಅವ್ರ ಹಿಂದೆ ಕೂಡ ಹೊಳೆನರಸೀಪುರದಲ್ಲಿ ಇರಬೇಕಾದ್ರೆ ಹಾಸನ್ನಲ್ಲಿ ಬರುವಂಥ SP-ಗಳಾಗಿರ್ಬೋದು ಇವರಿಗೆಲ್ಲ ವರ್ಗಾವಣೆ ಮಾಡಿಸುವಷ್ಟು ಪ್ರಬಲ ಇದ್ದಾರೆ ಆ ವ್ಯಕ್ತಿ. ಇಲ್ಲಿ ಕೂಡ ಬೇರೆ ರೀತಿಯಾಗಿ ಅವ್ರಿಗೇನಾದರೂ ಒಂದು ವೇಳೆ ಜಾಮೀನು ಸಿಕ್ಕಿದ್ರೆ ಈ ಕೂಡ ಸಾಕ್ಷಿಗಳನ್ನು ನಾಶ ಮಾಡುವಷ್ಟು ಪ್ರಬಲ ಇದ್ದಾರೆ ಆ ವ್ಯಕ್ತಿ. ಹಾಗಾಗಿ ಅವ್ರಿಗೆ ಜಾಮೀನು ಸಿಗಬಾರ್ದು ಅಂತಾನೆ ನಿನ್ನೆ ಮಾತನಾಡಿದ್ರು. ಇದು ಸತತವಾಗಿ 2 ಬಾರಿ ಅವ್ರಿಗೆ ಜಾಮೀನು ಅರ್ಜಿ ಏನಿತ್ತು ಆ ವಿಚಾರಣೆ 2 ಬಾರಿ ಮುಂದೂಡಲಾಗಿದೆ ರವಿ. ಮತ್ತು ಇವತ್ತು ಆ ಜಾಮೀನು ಅರ್ಜಿ ವಿಚಾರಣೆ ಕೂಡ ಇದೆ. ಒಂದು ವೇಳೆ ಇಲ್ಲೇನಾದರೂ ಜಾಮೀನು ಅರ್ಜಿ ಮತ್ತೆ ತಿರಸ್ಕರಿಸಿದ್ರೆ ಕೋರ್ಟ್ ಇವರ ವಕೀಲರು ಏನಿದ್ದಾರೆ ರೇವಣ್ಣ ಅವರ ವಕೀಲರು ನೇರವಾಗಿ ಹೈಕೋರ್ಟ್ ಮಧ್ಯಂತರ ಬೇಲಿ ಕೇಳುವ ಅವಕಾಶ ಕೂಡ ಕಾಣ್ತಿದೆ ರವಿ. ಎಸ್, ಧನ್ಯವಾದಗಳು ವಿವೇಕ್ ನಿಮ್ಮ ಎಲ್ಲ ಮಾಹಿತಿಗಾಗಿ. ಎಸ್, ಈಗಾಗಲೇ ನೋಡ್ತಾ ಇದ್ವಿ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಪೆಂಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ವೈರಲ್ ಮಾಡಿದವರಿಗೆ ಈಗಾಗಲೇ ಬಂಧನ ಭೀತಿ ಕೂಡ ಎದುರಾಗಿರುವಂಥದ್ದು. ಕಾರ್ತಿಕ್ ಸೇರಿ 4 ಜಾಮೀನು ಅರ್ಜಿ ವಜಾಗೊಂಡಿದೆ. ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದಂತಹ 5 ಕಾರ್ತಿಕ್ ಸೇರಿ 4 ಬಂಧನದ ಭೀತಿ ಈಗಾಗಲೇ ಶುರುವಾಗಿರುವಂಥದ್ದು. ಇನ್ನು ಪ್ರಮುಖವಾಗಿ ಇವತ್ತು ಕೂಡ ರೇವಣ್ಣ ಅವರ ಪರ ವಕೀಲರು ವಾದವನ್ನು ಕೂಡ ಮಂಡಿಸಲಿದ್ದಾರೆ. ಬೇಲ್ ಸಿಕ್ಕಿದ್ರೆ ರೇವಣ್ಣ ಜೈಲಿನಿಂದ ರಿಲೀಸ್ ಆಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು.